ನಮಸ್ಕಾರ ಸ್ನೇಹಿತರೆ, 2026ರಲ್ಲಿ ನೀವು ಸಾಲ ತಗೊಳ್ಳೋ ಯೋಚನೆಯಲ್ಲಿ ಇದ್ದೀರಾ? ಹೋಮ್ ಲೋನ್ ಆಗಿರಲಿ, ಪರ್ಸನಲ್ ಲೋನ್ ಆಗಿರಲಿ ಅಥವಾ ಸಣ್ಣ ಅಮೌಂಟ್ ಮಾತ್ರ ಅನ್ನೋ ಲೋನ್ ಆಗಿರಲಿ, ಈ ವಿಡಿಯೋ ನೋಡದೆ ಸಾಲ ತಗೊಳ್ಳಬೇಡಿ. ಏಕೆಂದರೆ ಇದು ನಿಮ್ಮ ಮುಂದಿನ 5ರಿಂದ 10 ವರ್ಷಗಳ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಸಾಲ ಅಂದ್ರೆ ಇವತ್ತು ಹಣ, ನಾಳೆ ಚಿಂತೆ. 2026ರಲ್ಲಿ ಸಾಲ ತಗೊಳ್ಳೋದು ತುಂಬಾ ಈಸಿಯಾಗಿದೆ. ಒಂದು ಕ್ಲಿಕ್, ಒಂದು ಸ್ವೈಪ್ ಹಣ ಅಕೌಂಟ್ಗೆ ಬರುತ್ತೆ. ಆದ್ರೆ ಹಣ ಬಂದ ಖುಷಿ ಒಂದು ದಿನ, ಹೋದ ನೋವು ತಿಂಗಳು. ಮಿಡಲ್ ಕ್ಲಾಸ್ ಜೀವನದಲ್ಲಿ ಸ್ಯಾಲರಿ ಫಿಕ್ಸ್ಡ್, ಎಕ್ಸ್ಪೆನ್ಸಸ್ ಮಾತ್ರ ಯಾವಾಗಲೂ ಅನ್ಲಿಮಿಟೆಡ್. ಮಕ್ಕಳ ಎಡ್ಯುಕೇಶನ್, ರೆಂಟ್ ಅಥವಾ ಮೆಡಿಕಲ್ ಖರ್ಚು, ಫೆಸ್ಟಿವಲ್ ಎಕ್ಸ್ಪೆನ್ಸಸ್, ಈ ಎಲ್ಲದರ ನಡುವೆ ಸಾಲ ಒಂದು ಸಪೋರ್ಟ್ ಆಗಬಹುದು ಅಥವಾ ಸಂಪೂರ್ಣ ಟ್ರ್ಯಾಪ್ ಆಗಬಹುದು. 2026ರಲ್ಲಿ ದೊಡ್ಡ ಅಪಾಯ ಯಾವುದು ಅಂದ್ರೆ ಈಸಿ ಲೋನ್ಸ್, ಆಪ್ ಲೋನ್ಸ್, ಕ್ರೆಡಿಟ್ ಕಾರ್ಡ್ ಬೈ ನೌ ಪೇ ಲೇಟರ್, ಇನ್ಕಮ್ ಪ್ರೂಫ್ ಬೇಡ, ಸಿಬಿಲ್ ಪ್ರಾಬ್ಲಮ್ ಇಲ್ಲ, ಜಸ್ಟ್ ಆಧಾರ್ ಸಾಕು ಅಂತ ಹೇಳಿದ್ರೆ ಅದೇ ಡೇಂಜರ್ ಸಿಗ್ನಲ್. ಈಸಿ ಲೋನ್ ಅಂದ್ರೆ ಹೈ ಇಂಟರೆಸ್ಟ್, ಹಿಡನ್ ಚಾರ್ಜಸ್, ಲೇಟ್ ಫೀಸ್ ಮತ್ತು ಮನಸ್ಸಿಗೆ ಭಾರಿ ಸ್ಟ್ರೆಸ್. ಒಬ್ಬ ವ್ಯಕ್ತಿಗೆ 20,000 ರೂಪೀಸ್ ಮಾತ್ರ ಲೋನ್ ಅಂತ ತಗೊಂಡ. ಮೊದಲ ತಿಂಗಳು ಏನು ಸಮಸ್ಯೆ ಇಲ್ಲ, 2ನೇ ತಿಂಗಳು ಜೊತೆಗೆ ಚಾರ್ಜಸ್, 3ನೇ ತಿಂಗಳು ಲೇಟ್ ಫೀ, ಪೇ ಮಾಡೋಕೆ ಇನ್ನೊಂದು ಲೋನ್, ಒಂದು ಲೋನ್ ಪೇ ಮಾಡೋಕೆ ಮತ್ತೊಂದು ಲೋನ್. 1 ವರ್ಷದಲ್ಲಿ 20,000 ರೂಪೀಸ್, 1,20,000 ರೂಪೀಸ್. ಇದೇ 2026ರ ಸತ್ಯ. ಅದಕ್ಕೆ ಸಾಲ ತಗೊಳ್ಳೋ ಮೊದಲು ನೀವೇ ನಿಮಗೆ ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಬೇಕು. ಈ ಲೋನ್ ನಿಜವಾಗಿಯೂ ಬೇಕಾ ಅಥವಾ ಇಷ್ಟ ಮಾತ್ರನಾ? ಈ ನನ್ನ ಸ್ಯಾಲರಿಯ 30% ದಾಟುತ್ತಾ? ಎಮರ್ಜೆನ್ಸಿ ಫಂಡ್ ಇದೆಯಾ? 3ರಿಂದ 6 ತಿಂಗಳ ಖರ್ಚಿಗೆ ಸೇವ್ ಇದೆಯಾ? ಇಂಟರೆಸ್ಟ್ ರೇಟ್ ಮತ್ತು ಟೋಟಲ್ ರಿಪೇಮೆಂಟ್ ಅಮೌಂಟ್ ನನಗೆ ಸ್ಪಷ್ಟವಾಗಿದೆಯಾ? ನನ್ನ ಇನ್ಕಮ್ ಸ್ಟೇಬಲ್ ಇದೆಯಾ? ಒಳ್ಳೆಯ ಸಾಲ ಯಾವುದು ಅಂದ್ರೆ ಎಜುಕೇಶನ್ಗೆ ತಗೊಳ್ಳೋ ಸಾಲ, ಸ್ಕಿಲ್ ಡೆವಲಪ್ಮೆಂಟ್ಗೆ ತಗೊಳ್ಳೋ ಸಾಲ, ರೀಸನಬಲ್ ಹೋಮ್ ಲೋನ್. ಕೆಟ್ಟ ಸಾಲ ಯಾವುದು ಅಂದ್ರೆ ಲೈಫ್ ಸ್ಟೈಲ್ಗಾಗಿ, ಗ್ಯಾಡ್ಜೆಟ್ಸ್ಗಾಗಿ, ಟ್ರಾವೆಲ್ಗಾಗಿ ಆಫರ್ಸ್ ನೋಡಿ ತಗೊಳ್ಳೋ ಸಾಲ ನಿಮ್ಮ ಶತ್ರು ಅಲ್ಲ, ಆದ್ರೆ ಯೋಜನೆ ಇಲ್ಲದೆ ತಗೊಂಡ ಸಾಲ ನಿಮ್ಮ ಶಾಂತಿಗೆ ಶತ್ರು. 2026ರಲ್ಲಿ ಸ್ಮಾರ್ಟ್ ಆಗಿರಿ. ಎಮೋಷನ್ನಲ್ಲಿ ಡಿಸಿಷನ್ ಬೇಡ, ಕ್ಯಾಲ್ಕ್ಯುಲೇಷನ್ ನಲ್ಲಿ ಡಿಸಿಷನ್ ತಗೊಳ್ಳಿ. ಈ ವಿಡಿಯೋ ಒಬ್ಬರ ಜೀವನವನ್ನಾದ್ರೂ ಸೇವ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮನೆ ಗುರು ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.